ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶಶಿಕಲಾ ಕಂದೀಕೆರೆ ಸುರೇಶ್ ಬಾಬು ಅವರು ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಮಸ್ಕಲ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಿಗೆ ತೆರಳಿದ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶಶಿಕಲಾ ಕಂದೀಕೆರೆ ಸುರೇಶ್ ಬಾಬು ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ BN ಚಂದ್ರಪ್ಪ ಅವರ ಪರವಾಗಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ಕಂದೀಕೆರೆ ಸುರೇಶ್ ಬಾಬು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಿಡ್ಡಪ್ಪನಹಳ್ಳಿ ಅಶೋಕ್, ಪಂಚಾಯತ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್, ನೀರಾವರಿ ಸಲಹಾ ಸಮಿತಿ ಸದಸ್ಯರಾದ ವೈ ನಾಗರಾಜ್, ಕುಮಾರನಾಯ್ಕ, ಪರಮೇಶ್, ಪೆಪ್ಸಿ ನಾಗರಾಜ್ ಮತ್ತು ನಿಜಲಿಂಗಪ್ಪ ಹಾಗೂ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಮಹಿಳೆಯರು ಹಾಜರಿದ್ದರು. ಬಿಟ್ಟು ಬಹಳ ಜನ ಎಲ್ಲ ನಮ್ಮ ರಾಜ್ಯದೊಳಗೆ ಎಲ್ಲಾದ್ರೂ ಫ್ರೀ ಇಲ್ಲಿ ಪಪ್ಸಿ ಟೈಮ್ ದುಡ್ಡು ಕೊಡ್ತಾರೆ ನಿಮ್ಗೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ಯೋಚನೆ ಮಾಡಿ ಕಾಂಗ್ರೆಸ್ ಅಷ್ಟೊಂದು ಗೊತ್ತೇ 1 ಲಕ್ಷ ರೂಪಾಯಿ ನಿಮ್ಗೆ 1 ವರ್ಷಕ್ಕೆ ಬರುತ್ತೆ. ಈಗ ಏನು 2024,000 ಬರುತ್ತಾ 1 ಲಕ್ಷ ರೂಪಾಯಿ ಬರುತ್ತೆ. ರೈತರದು ಸಾಲ ಮನ್ನಾ ಮಾಡ್ತಾರೆ. ಯಾವುದೇ ಬ್ಯಾಂಕಲ್ಲಿ ನಿಮ್ದು ಸಾಲ ತಗೊಂಡಿದ್ರೆ ಅಂದ್ರೆ ಹೊಲಕ್ಕೋಸ್ಕರ ನೀವು ಬೆಳೆ ಬೆಳೆಯೋದಕ್ಕೆ ಸಾಲ ಏನು ತಗೊಂಡಿರ್ತೀರಾ ಆ ಸಾಲ ಎಲ್ಲ ಮನ್ನಾ ಮಾಡ್ತಾರೆ. ಆ ಥರ 5 ಗ್ಯಾರಂಟಿನ ನಾವು ಈ ಸತಿ ನಿಮಗೆ ಗ್ಯಾರಂಟಿ ಕಾರ್ಡಲ್ಲಿ ಕೊಟ್ಟಿರೋದು. 1 ಲಕ್ಷ ಒಬ್ಬರಿಗೆ ಹೆಣ್ಮಗಳಿಗೆ ಮನೆ ಒಡತಿಗೆ 1 ಲಕ್ಷ, ಮತ್ತೆ ಏನು ನಿಮಗೆ ಸಾಲ ಮನ್ನಾ. ಈ NREGದು ಏನು ಕೆಲಸ ನರೇಗಾದಲ್ಲಿ ಮಾಡ್ತಿದ್ರಲ್ಲ ಅವಾಗ 340 ರೂಪಾಯಿ ಬರ್ತಲ್ಲ, ಈಗ ಅದನ್ನ 400 ರೂಪಾಯಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನು ಕೆಲಸ ಹುಡುಗರು ಓದಿ ನಿರುದ್ಯೋಗಿಗಳಾಗಿ ಮನೆಗಳಲ್ಲಿ ಕೆಲಸ ಇಲ್ದಂಗೆ ಇರ್ತಾರಲ್ಲ ಅವರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ 1 ಲಕ್ಷ ತನಕ ಧನ ಸಹಾಯ. ಈ ರೀತಿ ಒಟ್ಟಲ್ಲಿ 5 ನಿಮಗೆ ಗ್ಯಾರಂಟಿಗಳನ್ನ 5 ಭರವಸೆಗಳನ್ನ ಈಗ ಕಾಂಗ್ರೆಸ್ ನಿಮಗೆ ಕೊಟ್ಟಿದ್ದೆ. ಕಾಂಗ್ರೆಸ್ ಪಕ್ಷ ನಿಮಗೆ ಅಧಿಕಾರಕ್ಕೆ ಬಂತು ಅಂದ್ರೆ ಎಲ್ಲ ಭರವಸೆಗಳು ಕೂಡ ಈಡೇರ್ತವೆ. ಹಂಗಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಬೇಕು. ನಿಮ್ಮ ಮನೇಲಿ ಇರ್ತಕ್ಕಂಥ ಗಂಡು ಮಕ್ಕಳಿಗೆ ನೀವು ಹೆಣ್ಣು ಮಕ್ಕಳು ಅಂತ 2 ಸಾವಿರ ಕೊಟ್ಟಿದ್ದೀರಿ, ನಾವು ಅವ್ರ ಋಣದಲ್ಲಿದ್ದೀರಂತಾದ್ರೂ ವೋಟ್ ಹಾಕ್ತೀರಾ. ಅದು ಗೊತ್ತಿದೆ, ನಾವು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತೀರಾ ಅಂತೇಳಿ ಗಂಡು ಮಕ್ಳಿಗೂ ಮನವೊಲಿಸಿ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಅನುಕೂಲ ಆಗೈತೆ. ಗಂಡು ಮಕ್ಕಳಿಗೆ ಮನೆ ಖರ್ಚು ಉಳಿತು. 2,000 ನೀವು ಬರೋ ಖರ್ಚಲ್ಲಿ ನೀವು ಮನೆ ಮೇಂಟೈನ್ ಮಾಡ್ತೀರಾ. ಎಲ್ಲಾರು ಹೊರಟ್ರೆ ಹೆಣ್ಮಕ್ಳಿಗೆ ಬಸ್ ಚಾರ್ಜ್ ಕೊಡೋದು ಉಳಿತು, ಆ ಮನೆ ಕರೆಂಟ್ ಬಿಲ್ ಕಟ್ಟೋದು ಉಳಿತು, ಅಕ್ಕಿ ಆ ರೇಷನ್ ತರೋದಕ್ಕೆ ದುಡ್ಡು ಕೊಡ್ಬೇಕಿತ್ತು, ಅದು ಅಕ್ಕಿ ದುಡ್ಡು ಹಾಕ್ತಿದಾರಲ್ಲ ಅದೇ ದುಡ್ಡಲ್ಲಿ ಒಂಚೂರು ರೇಷನ್ ತಂದ್ಕೊಂತೀರಾ. ಮತ್ತೆ ನೀವು ಏನಾದ್ರು ಮಕ್ಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕಂದ್ರೆ ನಿಮಗೆ ಬರ್ತಾ ಇರೋ 2,000ದಲ್ಲಿ ಉಪಯೋಗ ಮಾಡ್ಕೊಂತೀರಾ. ಇದೆಲ್ಲ ಅನುಕೂಲ ಆಗ್ತಿರೋದು ಗಂಡು ಮಕ್ಳಿಗೂ ಆಗ್ತೈತೆ. ಹಂಗಾಗಿ ಕಾಂಗ್ರೆಸ್ ವೋಟ್ ಹಾಕ್ರಿ ಅಂತ ನೀವು ಗಂಡು ಮಕ್ಳಿಗೆ ಹೇಳಿ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ರಿ.